ರಾತ್ರೋರಾತ್ರಿ ಅಂಗಡಿ ಮಾಯ ಆಗಿದೆ. ಸುಜಾತಾ ಭಟ್ ಕಣ್ಣೀರ್ ಹಾಕಿದ್ದಾರೆ. 5 ವರ್ಷದಿಂದ ಪಾರ್ಕ್ನಲ್ಲಿ ಸೂಪ್ ಮಾರ್ತಾ ಇದ್ರು ಸುಜಾತಾ ಭಟ್. ಪದ್ಮನಾಭನಗರದ ಪಾರ್ಕ್ನಲ್ಲಿ ಸುಜಾತಾ ಭಟ್ ಒಂದು ಅಂಗಡಿ ಹಾಕೊಂಡು ಅಲ್ಲಿ ಸೂಪ್ ಮಾರ್ತಾ ಇದ್ರು. ಅಂಗಡಿ ಮುಚ್ಚಿ ಧರ್ಮಸ್ಥಳಕ್ಕೆ ಹೋಗಿದ್ರು ಸುಜಾತಾ ಭಟ್. ಅದೇನೇನೋ ಆಸೆ ಆಮಿಷಕ್ಕೆ ಒಳಗಾದ್ರು. ಆ ನಂತರದಲ್ಲಿ ಸತ್ಯದ ಅರಿವಾಯ್ತು, ವಾಪಸ್ ಬಂದ್ರು. ಈಗ ಬದುಕಿಗೆ ಆಸರೆಯಾಗಿದ್ದಂತ ಅಂಗಡಿ ಕೂಡ ಇಲ್ಲ. ಸುಜಾತಾ ಅಜ್ಜಿ ಕಣ್ಣೀರ್ ಹಾಕ್ತಾ ಇದ್ದಾರೆ. ನನ್ನ ಅಂಗಡಿಯನ್ನು ವಾಪಸ್ ಕೊಡಿಸಿ ಅಂತ ಆರ್ ಅಶೋಕ್ಗೆ ಮನವಿ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸುಜಾತಾ ಭಟ್. ರಾತ್ರೋರಾತ್ರಿ ಅಂಗಡಿ ಮಾಯ ಆಗಿದೆ, ನನಗೆ ಅಂಗಡಿ ಕೊಡಿಸಿ, ಬದುಕೋದಕ್ಕೊಂದು ದಾರಿ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ಸುಜಾತಾ ಭಟ್ ಹೆಸರು ಕೇಳಿ ಬಂದ ದಿನದಿಂದ ಅವರ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳು ತಿರುವಿಗೊಂದು ತಿರುವನ್ನ ಪಡಿತಾ ಇದೆ. ಆದ್ರೆ ಇದೀಗ ಪಡೆದಿರುವಂತಹ ತಿರುವು ಅವರ ಜೀವನವನ್ನ ಸಾಗಿಸುತ್ತಿದ್ದಂತಹ ದಾರಿಯನ್ನೇ ಸಂಪೂರ್ಣವಾಗಿ ಮುಚ್ಚುತ್ತಾ ಇದೆ. ನಮ್ಮ ಜೊತೆಗೆ ಸುಜಾತಾ ಭಟ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ಜೀವನದ ದಾರಿ ಅದಾಗಿದ್ದಂತಹ ನಿಮ್ಮ ಒಂದು ಚಿಕ್ಕ ಅಂಗಡಿ ಏನಾಯ್ತು, ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಅಂತ? ನಾನು ಸುಮಾರು ಈ ಪಾರ್ಕ್ ಸ್ಟಾರ್ಟ್ ಆದಂದಿನಿಂದ ನಾನು ಸೂಪ್ಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೆ. ಅವಾಗ್ಲೂ ತುಂಬಾ ತೊಂದರೆ ಕೊಟ್ರು. ಆದ್ರೂ ಅದನ್ನ ಎದುರಿಸ್ಕೊಂಡು ಏನೋ ಒಂದು ನನ್ನ ಒಂದು ಇದನ್ನ ನೋಡ್ಕೊಂಡು ಎಲ್ಲರೂ ಒಪ್ಪಿಗೆ ಕೊಟ್ರು. ನಾನು ಮಾಡ್ಕೊಂಡು ಬರ್ತಿದ್ದೆ. ಯಾವ ತಂಟೆನೂ ಇರ್ಲಿಲ್ಲ, ತಕರಾರು ಇಲ್ಲ. ನನ್ನ ಪಾಡಿಗೆ ತಗೊಂಡು ಬರ್ತೀನಿ, ನನ್ನ ಪಾಡಿಗೆ ವ್ಯಾಪಾರ ಮಾಡ್ತೀನಿ, ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ. ಯಾವ್ದು ಏನು ತೊಂದರೆ ಇರ್ಲಿಲ್ಲ ನನಗೆ. ಯಾರು ಇಲ್ಲಿ ಅಷ್ಟೊಂದು ಇದು ಮಾಡಿರ್ಲಿಲ್ಲ. ಅದಾದ ಮೇಲೆ ನಮ್ಮ ಯಜಮಾನ್ರು ತೀರಿ ಹೋದ್ಮೇಲೆ ಒಂದು ಟೇಬಲ್ ಒಳಗಡೆ ಇಟ್ಟು ಹೋಗಿದ್ದೆ. ಆ ಟೇಬಲ್ ಅನ್ನು ಸಮೇತ ತೆಗೆದು ಇದು ಮಾಡಿ BBMP ಅವರು ಬಂದ್ಕೊಂಡು ಏನೋ ಒಂದು ಕ್ಲೀನ್ ಮಾಡಕ್ ಹೋಗಿ ಅದನ್ನ ಒಂದು ಸೈಡಿಗೆ ಇಟ್ಟಿದ್ರೆ ಆಗ್ತಿತ್ತು. ಅದನ್ನು ಸಮೇತ ಮುರ್ದ ಹಾಕೊಂಡು ಅದನ್ನು ಏನ್ ಮಾಡಿದ್ರೋ ಗೊತ್ತಿಲ್ಲ. ಹಾಗೆ ತುಂಬಾನೇ ನನಗೆ ಇವಾಗ ಮೊನ್ನೆ ನಾನು ಒಂದು 3-4 ತಿಂಗಳ ಹಿಂದೆ ನಾನು ಧರ್ಮಸ್ಥಳ ಕೇಸಿನ ಬಗ್ಗೆ ಹೋಗ್ತಿರ್ಬೇಕಾಗಿದ್ರೆ ಸೆಕ್ಯೂರಿಟಿಗೆ ಹೇಳ್ಬಿಟ್ಟು ಹೋಗ್ಬೇಕಾಗಿದ್ರೆ ಹೀಗಿದೆ, ಈ ರೀತಿ ಇದೆ, ಅದನ್ನ ಒಂಚೂರು ಒಳಗಡೆ ಇಟ್ಟುಬಿಡು, ನನಗೆ ಇವಾಗ ತಗೊಂಡು ಹೋಗಕ್ಕಾಗಲ್ಲ, ಇಲ್ಲಾಂದ್ರೆ ನಾನು ಬಂದಾವಾಗ ಮನೆಗೆ ತಗೊಂಡೋಗಿ ಇಟ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಹಾಗೂ ಅವನ ಹತ್ರ ಒಂದು ಯಾರ ಕಸ್ಟಮರ್ ಒಂದು 500 ರೂಪಾಯಿ ಕೊಟ್ಟಿದ್ರು ನನ್ನ ಕಡೆಯಿಂದ. ಅದನ್ನು ವಾಪಸ್ಸು ಕೊಡ್ಲಿಲ್ಲ. ಬೇಡ ಬಿಡು ಹೋಗ್ಲಿ ಅಂತ ಹೇಳಿ ಆ ಸೆಕ್ಯೂರಿಟಿ ಏನೋ ಪಾಪ ಅಂತ ಹೇಳ್ಕೊಂಡು ನಾನು ಬಿಟ್ಬಿಟ್ಟೆ. ನಾನು ಕೇಳೋದನ್ನೇ ಬಿಟ್ಬಿಟ್ಟೆ. ಹಾಗಾದ್ರೆ ಅಟ್ಲೀಸ್ಟ್ ಒಂದು ಮಾನವೀಯತೆ ಬೇಡವಾ, ಒಂದು ಮನುಷ್ಯತ್ವ ಬೇಡವಾ? ಅಟ್ಲೀಸ್ಟ್ ಒಂದು ಹೇಳಿದ ಒಂದು ಆ ಅಮ್ಮಂದು ವಸ್ತುಗಳು ನಾವು ಒಂಚೂರು ಜಾಗೃತರಾಗಿ ಇಟ್ಟುಬಿಡೋಣ, ಆ ಅಮ್ಮ ಬಂದ ಮೇಲೆ ನಾವು ಕೊಡೋಣ ಅನ್ನುವಂತ ಒಂದು ಯೋಚನೆ ಇರಬೇಕಾಗಿತ್ತು. ಅಷ್ಟು ಒಂದು ಮನುಷ್ಯತ್ವ ಇಲ್ಲದೆ ಇರುವ ಮನುಷ್ಯರು ಇದ್ದಾರಾ? ಹಾಗಾದ್ರೆ ಬೆಳಿಗ್ಗೆ 5:15ಗೆ ಬಂದ್ಬಿಟ್ರೆ 8:30 ಒಳಗಡೆ ನಾನು ಹೋಗ್ಬಿಡ್ತೀನಿ. ಇಲ್ಲಿ ಯಾವ್ದು ಏನು ತೊಂದರೆ, ಯಾವ್ದು ನಾನೇನು ಗಲೀಜು ಮಾಡ್ತಿರ್ಲಿಲ್ಲ ಅಥವಾ ಏನೂ ಇರ್ತಿರ್ಲಿಲ್ಲ ನನ್ನ ಪಾಡಿಗೆ. ಅದೇ ನನ್ನಕ್ಕಿಂತ ನೆಕ್ಸ್ಟ್ ಬಂದವಳಿಗೆ ನಾನು ಅವಕಾಶ ಕೊಟ್ಟಿದ್ದೀನಿ. ನಾನು ಒಬ್ಬಳೇ ಬದುಕೋದಲ್ಲ, ಇನ್ನೊಬ್ರಿಗೆ ನಾವು ಬದುಕಕ್ಕೆ ಅವಕಾಶ ಕೊಡಬೇಕು ಅಂತ. ಇವತ್ತು ಅವಳನ್ನ ಇಲ್ಲಿ ಬಂದು ರಾತ್ರೋರಾತ್ರಿ ಅಂಗಡಿ ಮಾಯ ಆಗಿದೆ. ಸುಜಾತಾ ಭಟ್ ಕಣ್ಣೀರ್ ಹಾಕಿದ್ದಾರೆ. 5 ವರ್ಷದಿಂದ ಪಾರ್ಕ್ನಲ್ಲಿ ಸೂಪ್ ಮಾರ್ತಾ ಇದ್ರು ಸುಜಾತಾ ಭಟ್. ಪದ್ಮನಾಭನಗರದ ಪಾರ್ಕ್ನಲ್ಲಿ ಸುಜಾತಾ ಭಟ್ ಒಂದು ಅಂಗಡಿ ಹಾಕೊಂಡು ಅಲ್ಲಿ ಸೂಪ್ ಮಾರ್ತಾ ಇದ್ರು. ಅಂಗಡಿ ಮುಚ್ಚಿ ಧರ್ಮಸ್ಥಳಕ್ಕೆ ಹೋಗಿದ್ರು ಸುಜಾತಾ ಭಟ್. ಅದೇನೇನೋ ಆಸೆ ಆಮಿಷಕ್ಕೆ ಒಳಗಾದ್ರು. ಆ ನಂತರದಲ್ಲಿ ಸತ್ಯದ ಅರಿವಾಯ್ತು, ವಾಪಸ್ ಬಂದ್ರು. ಈಗ ಬದುಕಿಗೆ ಆಸರೆಯಾಗಿದ್ದಂತ ಅಂಗಡಿ ಕೂಡ ಇಲ್ಲ. ಸುಜಾತಾ ಅಜ್ಜಿ ಕಣ್ಣೀರ್ ಹಾಕ್ತಾ ಇದ್ದಾರೆ. ನನ್ನ ಅಂಗಡಿಯನ್ನು ವಾಪಸ್ ಕೊಡಿಸಿ ಅಂತ ಆರ್ ಅಶೋಕ್ಗೆ ಮನವಿ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸುಜಾತಾ ಭಟ್. ರಾತ್ರೋರಾತ್ರಿ ಅಂಗಡಿ ಮಾಯ ಆಗಿದೆ, ನನಗೆ ಅಂಗಡಿ ಕೊಡಿಸಿ, ಬದುಕೋದಕ್ಕೊಂದು ದಾರಿ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ಸುಜಾತಾ ಭಟ್ ಹೆಸರು ಕೇಳಿ ಬಂದ ದಿನದಿಂದ ಅವರ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳು ತಿರುವಿಗೊಂದು ತಿರುವನ್ನ ಪಡಿತಾ ಇದೆ. ಆದ್ರೆ ಇದೀಗ ಪಡೆದಿರುವಂತಹ ತಿರುವು ಅವರ ಜೀವನವನ್ನ ಸಾಗಿಸುತ್ತಿದ್ದಂತಹ ದಾರಿಯನ್ನೇ ಸಂಪೂರ್ಣವಾಗಿ ಮುಚ್ಚುತ್ತಾ ಇದೆ. ನಮ್ಮ ಜೊತೆಗೆ ಸುಜಾತಾ ಭಟ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ಜೀವನದ ದಾರಿ ಅದಾಗಿದ್ದಂತಹ ನಿಮ್ಮ ಒಂದು ಚಿಕ್ಕ ಅಂಗಡಿ ಏನಾಯ್ತು, ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಅಂತ? ನಾನು ಸುಮಾರು ಈ ಪಾರ್ಕ್ ಸ್ಟಾರ್ಟ್ ಆದಂದಿನಿಂದ ನಾನು ಸೂಪ್ಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೆ. ಅವಾಗ್ಲೂ ತುಂಬಾ ತೊಂದರೆ ಕೊಟ್ರು. ಆದ್ರೂ ಅದನ್ನ ಎದುರಿಸ್ಕೊಂಡು ಏನೋ ಒಂದು ನನ್ನ ಒಂದು ಇದನ್ನ ನೋಡ್ಕೊಂಡು ಎಲ್ಲರೂ ಒಪ್ಪಿಗೆ ಕೊಟ್ರು. ನಾನು ಮಾಡ್ಕೊಂಡು ಬರ್ತಿದ್ದೆ. ಯಾವ ತಂಟೆನೂ ಇರ್ಲಿಲ್ಲ, ತಕರಾರು ಇಲ್ಲ. ನನ್ನ ಪಾಡಿಗೆ ತಗೊಂಡು ಬರ್ತೀನಿ, ನನ್ನ ಪಾಡಿಗೆ ವ್ಯಾಪಾರ ಮಾಡ್ತೀನಿ, ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ. ಯಾವ್ದು ಏನು ತೊಂದರೆ ಇರ್ಲಿಲ್ಲ ನನಗೆ. ಯಾರು ಇಲ್ಲಿ ಅಷ್ಟೊಂದು ಇದು ಮಾಡಿರ್ಲಿಲ್ಲ. ಅದಾದ ಮೇಲೆ ನಮ್ಮ ಯಜಮಾನ್ರು ತೀರಿ ಹೋದ್ಮೇಲೆ ಒಂದು ಟೇಬಲ್ ಒಳಗಡೆ ಇಟ್ಟು ಹೋಗಿದ್ದೆ. ಆ ಟೇಬಲ್ ಅನ್ನು ಸಮೇತ ತೆಗೆದು ಇದು ಮಾಡಿ BBMP ಅವರು ಬಂದ್ಕೊಂಡು ಏನೋ ಒಂದು ಕ್ಲೀನ್ ಮಾಡಕ್ ಹೋಗಿ ಅದನ್ನ ಒಂದು ಸೈಡಿಗೆ ಇಟ್ಟಿದ್ರೆ ಆಗ್ತಿತ್ತು. ಅದನ್ನು ಸಮೇತ ಮುರ್ದ ಹಾಕೊಂಡು ಅದನ್ನು ಏನ್ ಮಾಡಿದ್ರೋ ಗೊತ್ತಿಲ್ಲ.
ಹಾಗೆ ತುಂಬಾನೇ ನನಗೆ ಇವಾಗ ಮೊನ್ನೆ ನಾನು ಒಂದು 3-4 ತಿಂಗಳ ಹಿಂದೆ ನಾನು ಧರ್ಮಸ್ಥಳ ಕೇಸಿನ ಬಗ್ಗೆ ಹೋಗ್ತಿರ್ಬೇಕಾಗಿದ್ರೆ ಸೆಕ್ಯೂರಿಟಿಗೆ ಹೇಳ್ಬಿಟ್ಟು ಹೋಗ್ಬೇಕಾಗಿದ್ರೆ ಹೀಗಿದೆ, ಈ ರೀತಿ ಇದೆ, ಅದನ್ನ ಒಂಚೂರು ಒಳಗಡೆ ಇಟ್ಟುಬಿಡು, ನನಗೆ ಇವಾಗ ತಗೊಂಡು ಹೋಗಕ್ಕಾಗಲ್ಲ, ಇಲ್ಲಾಂದ್ರೆ ನಾನು ಬಂದಾವಾಗ ಮನೆಗೆ ತಗೊಂಡೋಗಿ ಇಟ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಹಾಗೂ ಅವನ ಹತ್ರ ಒಂದು ಯಾರ ಕಸ್ಟಮರ್ ಒಂದು 500 ರೂಪಾಯಿ ಕೊಟ್ಟಿದ್ರು ನನ್ನ ಕಡೆಯಿಂದ. ಅದನ್ನು ವಾಪಸ್ಸು ಕೊಡ್ಲಿಲ್ಲ. ಬೇಡ ಬಿಡು ಹೋಗ್ಲಿ ಅಂತ ಹೇಳಿ ಆ ಸೆಕ್ಯೂರಿಟಿ ಏನೋ ಪಾಪ ಅಂತ ಹೇಳ್ಕೊಂಡು ನಾನು ಬಿಟ್ಬಿಟ್ಟೆ. ನಾನು ಕೇಳದೇನೆ ಬಿಟ್ಬಿಟ್ಟೆ. ಹಾಗಾದ್ರೆ ಅಟ್ಲೀಸ್ಟ್ ಒಂದು ಮಾನವೀಯತೆ ಬೇಡವಾ, ಒಂದು ಮನುಷ್ಯತ್ವ ಬೇಡವಾ? ಅಟ್ಲೀಸ್ಟ್ ಒಂದು ಹೇಳಿದ ಒಂದು ಆ ಅಮ್ಮಂದು ವಸ್ತುಗಳು ನಾವು ಒಂಚೂರು ಜಾಗೃತರಾಗಿ ಇಟ್ಟುಬಿಡೋಣ, ಆ ಅಮ್ಮ ಬಂದ ಮೇಲೆ ನಾವು ಕೊಡೋಣ ಅನ್ನುವಂತ ಒಂದು ಯೋಚನೆ ಇರಬೇಕಾಗಿತ್ತು. ಅಷ್ಟು ಒಂದು ಮನುಷ್ಯತ್ವ ಇಲ್ಲದೆ ಇರುವ ಮನುಷ್ಯರು ಇದ್ದಾರಾ? ಹಾಗಾದ್ರೆ ಬೆಳಿಗ್ಗೆ 5:15ಗೆ ಬಂದ್ಬಿಟ್ರೆ 8:30 ಒಳಗಡೆ ನಾನು ಹೋಗ್ಬಿಡ್ತೀನಿ. ಇಲ್ಲಿ ಏನು ತೊಂದರೆ, ಯಾವ್ದು ನಾನೇನು ಗಲೀಜು ಮಾಡ್ತಿರ್ಲಿಲ್ಲ ಅಥವಾ ಏನೂ ಇರ್ತಿರ್ಲಿಲ್ಲ ನನ್ನ ಪಾಡಿಗೆ. ಅದೇ ನನ್ನಕ್ಕಿಂತ ನೆಕ್ಸ್ಟ್ ಬಂದವಳಿಗೆ ನಾನು ಅವಕಾಶ ಕೊಟ್ಟಿದ್ದೀನಿ. ನಾನು ಒಬ್ಬಳೇ ಬದುಕೋದಲ್ಲ, ಇನ್ನೊಬ್ರಿಗೆ ನಾವು ಬದುಕಕ್ಕೆ ಅವಕಾಶ ಕೊಡಬೇಕು ಅಂತ. ಇವತ್ತು ಅವಳನ್ನ ಇಲ್ಲಿ ಬಂದು ರಾತ್ರೋರಾತ್ರಿ ಅಂಗಡಿ ಮಾಯ ಆಗಿದೆ. ಸುಜಾತಾ ಭಟ್ ಕಣ್ಣೀರ್ ಹಾಕಿದ್ದಾರೆ. 5 ವರ್ಷದಿಂದ ಪಾರ್ಕ್ನಲ್ಲಿ ಸೂಪ್ ಮಾರ್ತಾ ಇದ್ರು ಸುಜಾತಾ ಭಟ್. ಪದ್ಮನಾಭನಗರದ ಪಾರ್ಕ್ನಲ್ಲಿ ಸುಜಾತಾ ಭಟ್ ಒಂದು ಅಂಗಡಿ ಹಾಕೊಂಡು ಅಲ್ಲಿ ಸೂಪ್ ಮಾರ್ತಾ ಇದ್ರು. ಅಂಗಡಿ ಮುಚ್ಚಿ ಧರ್ಮಸ್ಥಳಕ್ಕೆ ಹೋಗಿದ್ರು ಸುಜಾತಾ ಭಟ್. ಅದೇನೇನೋ ಆಸೆ ಆಮಿಷಕ್ಕೆ ಒಳಗಾದ್ರು. ಆ ನಂತರದಲ್ಲಿ ಸತ್ಯದ ಅರಿವಾಯ್ತು, ವಾಪಸ್ ಬಂದ್ರು. ಈಗ ಬದುಕಿಗೆ ಆಸರೆಯಾಗಿದ್ದಂತ ಅಂಗಡಿ ಕೂಡ ಇಲ್ಲ. ಸುಜಾತಾ ಅಜ್ಜಿ ಕಣ್ಣೀರ್ ಹಾಕ್ತಾ ಇದ್ದಾರೆ. ನನ್ನ ಅಂಗಡಿಯನ್ನು ವಾಪಸ್ ಕೊಡಿಸಿ ಅಂತ ಆರ್ ಅಶೋಕ್ಗೆ ಮನವಿ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸುಜಾತಾ ಭಟ್. ರಾತ್ರೋರಾತ್ರಿ ಅಂಗಡಿ ಮಾಯ ಆಗಿದೆ, ನನಗೆ ಅಂಗಡಿ ಕೊಡಿಸಿ, ಬದುಕೋದಕ್ಕೊಂದು ದಾರಿ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ಸುಜಾತಾ ಭಟ್ ಹೆಸರು ಕೇಳಿ ಬಂದ ದಿನದಿಂದ ಅವರ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳು ತಿರುವಿಗೊಂದು ತಿರುವನ್ನ ಪಡಿತಾ ಇದೆ. ಆದ್ರೆ ಇದೀಗ ಪಡೆದಿರುವಂತಹ ತಿರುವು ಅವರ ಜೀವನವನ್ನ ಸಾಗಿಸುತ್ತಿದ್ದಂತಹ ದಾರಿಯನ್ನೇ ಸಂಪೂರ್ಣವಾಗಿ ಮುಚ್ಚುತ್ತಾ ಇದೆ. ನಮ್ಮ ಜೊತೆಗೆ ಸುಜಾತಾ ಭಟ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ಜೀವನದ ದಾರಿ ಅದಾಗಿದ್ದಂತಹ ನಿಮ್ಮ ಒಂದು ಚಿಕ್ಕ ಅಂಗಡಿ ಏನಾಯ್ತು, ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಅಂತ? ನಾನು ಸುಮಾರು ಈ ಪಾರ್ಕ್ ಸ್ಟಾರ್ಟ್ ಆದಂದಿನಿಂದ ನಾನು ಸೂಪ್ಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೆ. ಅವಾಗ್ಲೂ ತುಂಬಾ ತೊಂದರೆ ಕೊಟ್ರು. ಆದ್ರೂ ಅದನ್ನ ಎದುರಿಸ್ಕೊಂಡು ಏನೋ ಒಂದು ನನ್ನ ಒಂದು ಇದನ್ನ ನೋಡ್ಕೊಂಡು ಎಲ್ಲರೂ ಒಪ್ಪಿಗೆ ಕೊಟ್ರು. ನಾನು ಮಾಡ್ಕೊಂಡು ಬರ್ತಿದ್ದೆ. ಯಾವ ತಂಟೆನೂ ಇರ್ಲಿಲ್ಲ, ತಕರಾರು ಇಲ್ಲ. ನನ್ನ ಪಾಡಿಗೆ ತಗೊಂಡು ಬರ್ತೀನಿ, ನನ್ನ ಪಾಡಿಗೆ ವ್ಯಾಪಾರ ಮಾಡ್ತೀನಿ, ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ. ಯಾವ್ದು ಏನು ತೊಂದರೆ ಇರ್ಲಿಲ್ಲ ನನಗೆ. ಯಾರು ಇಲ್ಲಿ ಅಷ್ಟೊಂದು ಇದು ಮಾಡಿರ್ಲಿಲ್ಲ. ಅದಾದ ಮೇಲೆ ನಮ್ಮ ಯಜಮಾನ್ರು ತೀರಿ ಹೋದ್ಮೇಲೆ ಒಂದು ಟೇಬಲ್ ಒಳಗಡೆ ಇಟ್ಟು ಹೋಗಿದ್ದೆ. ಆ ಟೇಬಲ್ ಅನ್ನು ಸಮೇತ ತೆಗೆದು ಇದು ಮಾಡಿ BBMP ಅವರು ಬಂದ್ಕೊಂಡು ಏನೋ ಒಂದು ಕ್ಲೀನ್ ಮಾಡಕ್ ಹೋಗಿ ಅದನ್ನ ಒಂದು ಸೈಡಿಗೆ ಇಟ್ಟಿದ್ರೆ ಆಗ್ತಿತ್ತು. ಅದನ್ನು ಸಮೇತ ಮುರ್ದ ಹಾಕೊಂಡು ಅದನ್ನ ಏನ್ ಮಾಡಿದ್ರೋ ಗೊತ್ತಿಲ್ಲ. ಹಾಗೆ ತುಂಬಾನೇ ನನಗೆ ಇವಾಗ ಮೊನ್ನೆ ನಾನು ಒಂದು 3-4 ತಿಂಗಳ ಹಿಂದೆ ನಾನು ಧರ್ಮಸ್ಥಳ ಕೇಸಿನ ಬಗ್ಗೆ ಹೋಗ್ತಿರ್ಬೇಕಾಗಿದ್ರೆ ಸೆಕ್ಯೂರಿಟಿಗೆ ಹೇಳ್ಬಿಟ್ಟು ಹೋಗ್ಬೇಕಾಗಿದ್ರೆ ಹೀಗಿದೆ, ಈ ರೀತಿ ಇದೆ, ಅದನ್ನ ಒಂಚೂರು ಒಳಗಡೆ ಇಟ್ಟುಬಿಡು, ನನಗೆ ಇವಾಗ ತಗೊಂಡು ಹೋಗಕ್ಕಾಗಲ್ಲ, ಇಲ್ಲಾಂದ್ರೆ ನಾನು ಬಂದಾವಾಗ ಮನೆಗೆ ತಗೊಂಡೋಗಿ ಇಟ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಹಾಗೂ ಅವನ ಹತ್ರ ಒಂದು ಯಾರ ಕಸ್ಟಮರ್ ಒಂದು 500 ರೂಪಾಯಿ ಕೊಟ್ಟಿದ್ರು ನನ್ನ ಕಡೆಯಿಂದ. ಅದನ್ನು ವಾಪಸ್ಸು ಕೊಡ್ಲಿಲ್ಲ. ಬೇಡ ಬಿಡು ಹೋಗ್ಲಿ ಅಂತ ಹೇಳಿ ಆ ಸೆಕ್ಯೂರಿಟಿ ಏನೋ ಪಾಪ ಅಂತ ಹೇಳ್ಕೊಂಡು ನಾನು ಬಿಟ್ಬಿಟ್ಟೆ. ನಾನು ಕೇಳದೇನೆ ಬಿಟ್ಬಿಟ್ಟೆ. ಹಾಗಾದ್ರೆ ಅಟ್ಲೀಸ್ಟ್ ಒಂದು ಮಾನವೀಯತೆ ಬೇಡವಾ, ಒಂದು ಮನುಷ್ಯತ್ವ ಬೇಡವಾ? ಅಟ್ಲೀಸ್ಟ್ ಒಂದು ಹೇಳಿದ ಒಂದು ಆ ಅಮ್ಮಂದು ವಸ್ತುಗಳು ನಾವು ಒಂಚೂರು ಜಾಗೃತರಾಗಿ ಇಟ್ಟುಬಿಡೋಣ, ಆ ಅಮ್ಮ ಬಂದ ಮೇಲೆ ನಾವು ಕೊಡೋಣ ಅನ್ನುವಂತ ಒಂದು ಯೋಚನೆ ಇರಬೇಕಾಗಿತ್ತು. ಅಷ್ಟು ಒಂದು ಮನುಷ್ಯತ್ವ ಇಲ್ಲದೆ ಇರುವ ಮನುಷ್ಯರು ಇದ್ದಾರಾ? ಹಾಗಾದ್ರೆ ಬೆಳಿಗ್ಗೆ